ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಪೂರ್ವ ಭಾಗದ ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡನಹಳ್ಳಿ ನಾಗರಾಜಣ್ಣವರೇ, ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರೇ, ನಮ್ಮ ಹಿರಿಯರಾದಂಥ ಡಾಕ್ಟರ್ ಪ್ರಕಾಶನ್ ಅವರೇ, ನಮ್ಮ ಸೀನಣ್ಣವರೇ, ಚೇತನ್ ಅವರೇ, ಮುನ್ಸಾಮ್ ಗೌಡ್ರೆ, ಗೊಲ್ಲಳ್ಳಿ ಪ್ರಭಾಕರ್ ಅವರೇ ಮತ್ತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಜೊತೆಗೆ ಟಿಪಿಎಸ್ ಸದಸ್ಯರಾಗಿ ಕೆಲಸ ಮಾಡಿದಂತ ಈ ಸಂಘದ ಅಧ್ಯಕ್ಷರಾದಂತ ಬ್ಯಾಟ್ನೂರ್ ಸಿಂಗಣ್ಣವರೇ, ವೇದಿಕೆಯನ್ನು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಊರಿನ ಗ್ರಾಮಸ್ಥರೇ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಬಹುಶಃ ಇದು ನಮ್ದು 2ನೇ ಕಾರ್ಯಕ್ರಮ. ಇಲ್ಲಿ ಅಗ್ರಹಾರದಲ್ಲಿ ಅಲ್ಲಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿಕೊಂಡು ಇದು 2ನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಆತ್ಮೀಯರೇ, ಇವತ್ತು ಬ್ಯಾಟ್ನೂರ್ ಗ್ರಾಮದಲ್ಲಿ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಅಂತ ಹೇಳಬಹುದು. ಯಾಕಂದ್ರೆ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಇದರಲ್ಲಿ ಗ್ರಾಮಸ್ಥರ, ಅಧ್ಯಕ್ಷರ, ಎಲ್ಲ ನಿರ್ದೇಶಕರ ಒಂದು ಪರಿಶ್ರಮ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ತಾವೆಲ್ಲರೂ ಕೂಡ ಬಹಳಷ್ಟು ರೈತರು ಇದ್ದೀರಿ. ಬಹುಶಃ ಈ ಹಾಲನ್ನು ಹಾಕ್ತಕ್ಕಂತ ನಮ್ಮ ರೈತರು ಇವತ್ತು ಪರಿಸ್ಥಿತಿಗಳು ಏನಾಗಿದೆ ಅಂತ ಒಂದು ಚೂರು ಯೋಚನೆ ಮಾಡಬೇಕು. ಬಹುಶಃ ನಾನು ನಂಗ್ಲಿಯಿಂದ ಬರುವಾಗ ನೋಡ್ರೆ ಏನು ನಮ್ಮ ರೈತರು ಬಿತ್ತನೆ ಮಾಡಿರ್ತಕ್ಕಂಥ ಬಿತ್ತನೆ ಅದು ಸಂಪೂರ್ಣವಾಗಿ ಅಲ್ಲಿ ಬೆಂದು ಹೋಗಿದೆ. ಕೆಲವೊಂದು ಜನ ಬಿತ್ತನೆ ಹಾಕಿಲ್ಲ, ಇವತ್ತು ನಾಳೆ ಮಳೆ ಬರ್ತದೆ, ಆವತ್ತು ಮಳೆ ಬರ್ತದೆ ಅಂತ ಬಿತ್ತನೆ ಹಾಕಿಲ್ಲ. ಮಳೆಯನ್ನು ನಂಬ್ಕೊಂಡು ನಾವು ಬದುಕ್ತಾ ಇರ್ತಕ್ಕಂಥ ರೈತರು ಇನ್ನ ಮತ್ತೆ ಯಾವಾಗಲೂ ಮಳೆ ಬರ್ತದೆ ಬಿತ್ತನೆ ಹಾಕಂದ್ರೆ ಆ ಸಮಯ ಮೀರಿ ನಾವು ಬಿತ್ತನೆ ಹಾಕಿದ್ರೆ ಅದು ಇಳುವರಿ ಬರೋದಿಲ್ಲ. ನೋಡಿ ಪರಿಸ್ಥಿತಿಗಳು ಯಾವ ರೀತಿ ಇದೆ ರೈತರದು, ಬಹಳ ಶೋಷಣೀಯವಾದಂತಹ ಪರಿಸ್ಥಿತಿಗಳು ಇವತ್ತು ರೈತರದು. ಅದೇ ರೀತಿ ಕೂಡ ಒಂದು ಇವತ್ತು ಬೋರ್ವೆಲ್ಸ್ ಇದೆ. ಬೋರ್ವೆಲ್ಸ್ ವಿಚಾರಕ್ಕೆ ಬಂದು ಕೂಡ ಅಂತರ್ಜಲ ಕುಸಿತ ಇದೆ. ಯಾವಾಗ ಅಂತರ್ಜಲ ಕುಸಿತ ಇರೋದ್ರಿಂದ ಬೋರ್ವೆಲ್ನಲ್ಲಿ 2 ಇಂಚ್ ಬರ್ತಕ್ಕಂಥ ನೀರು 1 ಇಂಚ್ ಆಗಿದೆ, 1 ಇಂಚ್ ಬರ್ತಾ ಇರ್ತಕ್ಕಂಥ ನೀರು ಬತ್ತ ಹೋಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿ ಇವತ್ತು ತಾಲೂಕಿನ ರೈತರು ಇದ್ದಾರೆ, ಜಿಲ್ಲೆಯ ರೈತರು ಇದ್ದಾರೆ. ನಮಗೆ ನದಿಗಳಿಲ್ಲ, ನಾಲೆಗಳಿಲ್ಲ, ಮಳೆ ಬಂದ್ರೆ ಬೆಳೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ. ಸೊ ಇದನ್ನ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಅಷ್ಟೋ ಇಷ್ಟೋ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಹೈನುಗಾರಿಕೆ ಕ್ಷೇತ್ರ. ಇವತ್ತು ಮೊನ್ನೆ ನಮ್ಮ ನಾಗರಾಜಣ್ಣ ಮತ್ತು ಸಾಮೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಒಂದು ನಿಯೋಜನೆ ಡಿಸಿ ಅವ್ರ ಹತ್ರ ಹೋಗಿದ್ವಿ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಬಂದು ಅಲ್ಲೊಂದು ನಿವೇದನೆಯನ್ನು ಕೊಟ್ಟಿದ್ದೇವೆ. ಏನು ರೈತರು ಆಗ್ತಕ್ಕಂಥ ಹಾಲಿಗೆ ಪ್ರತಿ ಲೀಟರ್ಗೆ 10 ರೂಪಾಯಿ ಸರ್ಕಾರ ಒಂದು ಹಣ ಒದಗಿಸ್ಕೊಡ್ಬೇಕು, ಲೀಟರ್ಗೆ 10 ರೂಪಾಯಿ ಕೊಡ್ಬೇಕು ಸರ್ಕಾರ ಅಂತೇಳಿ ಸರ್ಕಾರಕ್ಕೆ ಒಂದು ಡಿಸಿ ಮುಖ್ಯ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತು KMF ಒಂದು ಅಂದ್ರೆ ಅಲ್ಲಿ ಇರ್ತಕ್ಕಂಥ ನಿರ್ದೇಶಕರು ಒಂದು ದಿಟ್ಟವಾದಂತ ನಿರ್ಧಾರ ತಗೊಂಡು ಅದು ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರು ನಮ್ಮ ಜೊತೆಗಿದ್ದಾರೆ. ಶಾಸಕರಲ್ಲಿ ನಾವು ಮನವಿ ಮಾಡ್ತಕ್ಕಂಥದ್ದು ಏನು ವಿಧಾನಸಭಾ ಕಲಾಪಗಳು, ವಿಧಾನ ಪರಿಷತ್ ಕಲಾಪಗಳು ನಡೀತಾ ಇದೆ, ಏನು ರೈತರು ಜಿಲ್ಲೆಯ ಒಂದು ರೈತರ ಕೂಗು ಏನಿದೆ ಅದರ ಒಂದು ಪ್ರತಿಧ್ವನಿ ಅಲ್ಲಿ ಆಗ್ಬೇಕು. ಪ್ರತಿಧ್ವನಿ ಆಗಿ ಆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗಮನ ಸೆಳೆದು ರೈತರು ಏನು ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ, ಬಹುಶಃ ಟೊಮೊಟೊ ಬೆಲೆ ಇಲ್ಲ, ಇನ್ನೊಂದು ಬೆಲೆ ಇಲ್ಲ, ತರಕಾರಿಗಳ ಬೆಲೆ ಇಲ್ಲ, ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. ಮತ್ತೊಂದು ನಾನು ನಮ್ಮ ಶಾಸಕರು ನಾನು ನಿವೇದನೆ ಮಾಡ್ಕೊಳ್ತಕ್ಕಂಥದ್ದು ರೈತರ ಪರವಾಗಿ ಈ ಏನು ಅಧಿವೇಶನ ಮುಗಿದ ನಂತರ ತಾವು ಮತ್ತು ಪಕ್ಷಾತೀತ ಎಲ್ಲಾ ಶಾಸಕರುಗಳು ಮತ್ತು MLC ಎಲ್ಲ ಒಂದು MLCಗಳು ಒಂದು ನಿಯೋಗ CM ಬಳಿ ಹೋಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಒಂದು ಸಂಕಷ್ಟದ ಬಗ್ಗೆ ಅವರಿಗೆ ಅರಿವು ಮಾಡಿಕೊಟ್ಟು ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಒಂದು ಕೆಲಸವನ್ನ
ತಾವೊಂದು ನಿಯೋಗವನ್ನು ಕಟ್ಕೊಂಡು ಅವ್ರಿಗೆ ಹೋಗಿ ಅವ್ರ ಮನೆಯಲ್ಲಿ ಈ ಕೆಲಸ ಕಾರ್ಯ ಮಾಡಿಕೊಡ್ಬೇಕು. ಇದು ಮಾಡಿದ್ದಾದ್ರೆ ರೈತರು ಈ ಜಿಲ್ಲೆಯಲ್ಲಿ ಬದುಕಕ್ಕೆ ಸಾಧ್ಯ, ಇಲ್ಲಾಂದ್ರೆ ರೈತರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಕೇಳೋರಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು, ನಮಗೆ ಮಳೆ ಇಲ್ಲ, ಇನ್ನೊಂದಿಲ್ಲ, ಇನ್ನು ಇರ್ತಕ್ಕಂಥ ಒಂದು ಹಾಲು ಉತ್ಪಾದಕ ಸಂಘ ಇದನ್ನಾದ್ರೂ ಸರಿಯಾಗಿ ಇಟ್ಕೋಬೇಕು. ಇವತ್ತು ಹಾಲು ಉತ್ಪಾದಕ ಸಂಘ ಇರೋದ್ರಿಂದ ಬಹಳಷ್ಟು ಕುಟುಂಬಗಳಿಂದ ಬದುಕ್ತಾ ಇದೆ. ಅದನ್ನು ರಾಜಕೀಯ ಮಾಡೋದನ್ನು ಬಿಟ್ಟು ಆ ಸಂಘವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು. ಅದಕ್ಕೆ ಬೇಕಾಗ್ತಕ್ಕಂಥ ಶುಚಿತ್ವವಾದ ಕಟ್ಟಡದ ಜೊತೆಗೆ ಏನ್ ಸಹಾಯ ಮಾಡ್ಬೇಕಂದ್ರೆ ಶಾಸಕರಿದ್ದಾರೆ, ನಮ್ಮ ನಿರ್ದೇಶಕರು ನಾಗರಾಜನ ಸಾಮೇಗೌಡರಿದ್ದಾರೆ. ನಿಮ್ಗೆ ಒಳ್ಳೆ ಸಹಾಯ ಮಾಡ್ತಕ್ಕಂಥದ್ದು ಅವರ ಒಂದು ಮನಸ್ಥಿತಿ ಅವ್ರಿಗಿದೆ. ಅವರನ್ನ ಸದ್ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದಂತ, ಯಾಕಂದ್ರೆ ಈ ಊರಿನ ಗ್ರಾಮಸ್ಥರನ್ನು ಶ್ಲಾಘಿಸ್ತೇನೆ. ಯಾಕೆ ಶ್ಲಾಘಿಸ್ತೇನೆ ಅಂತ ಹೇಳಿದ್ರೆ ಒಂದು ಸುಜ್ಜಿತವಾದಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಈ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅಧ್ಯಕ್ಷ ಮತ್ತು ನಿರ್ದೇಶಕರ ಮತ್ತು ಈ ಊರಿನ ಗ್ರಾಮಸ್ಥರ ಪರಿಶ್ರಮ ಇದೆ. ಇಂಥ ಸಂಘ ಉಳಿದಾಗ ರೈತರು ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಕೆಲವಾರು ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.